ಹಲೋ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕಾವ್ಯ. ವೆಲ್ಕಮ್ ಟು ಅಭಿವ್ಯಕ್ತಿ ಕಥಾಲೋಕ. ಮರಳಿ ಬರುವೆಯ ಕಥೆಯ 10ನೇ ಅಧ್ಯಾಯವನ್ನು ಶುರು ಮಾಡೋಣ. ಐಮ್ ಸಾರಿ ಎಂದು ಅವ ಹೇಳುವ ಮೊದಲೇ ಸಿಡಿದು ಬಿದ್ದ ಕೃತಿ ಅವನನ್ನು ಅಸಹ್ಯದಂತೆ ನೋಡಿದಳು. ಮನುಷ್ಯನ ನೀನು, ಇಷ್ಟೊಂದು ಕೀಳ್ಮಟ್ಟಕ್ಕಿಳಿತೀಯ ಅಂತ ಗೊತ್ತಿರಲಿಲ್ಲ. ಐ ಹೇಟ್ ಯು ಎಂದು ಕೋಪದಲ್ಲಿ ಹೇಳಿದವಳು ಅವನ ಕೆನ್ನೆ ಮೇಲೆ ಕೋಪದಲ್ಲಿ ಹೊಡೆದು ಅಲ್ಲಿಂದ ಓಡಿದರೆ, ತನ್ನ ಕೆನ್ನೆಗೆ ಮತ್ತೆ ಹೊಡೆದವಳನ್ನು ಕಂಡು ರೋಷಗೊಂಡ ಅಭಿರಾಮ್ ಅವಳ ಹಿಂದೆ ಓಡಿದ. ಲೋಫರ್, ಇಡಿಯಟ್, ಎಷ್ಟು ಧೈರ್ಯ ಇದ್ದರೆ ಈ ರೀತಿ ಕೆಲಸ ಮಾಡ್ತಾನೆ. ಈ ಶ್ರೀಮಂತ ಮಕ್ಕಳ ಕೆಲಸವೇ ಇಷ್ಟು ಎಂದು ಕಣ್ತುಂಬಿಕೊಂಡು ರೆಸ್ಟ್ ರೂಮ್ನತ್ತ ಓಡಿದ ಕೃತಿ ಡೋರ್ ಲಾಕ್ ಮಾಡಿ ಕಣ್ಣೀರು ಹಾಕಿದಳು. ಅವಳು ಅಷ್ಟು ಸುಲಭವಾಗಿ ಯಾವುದೇ ಕಾರಣಕ್ಕೂ ಅಳುವವಳಲ್ಲ. ತಾಯಿ ನೆನಪಾದರೆ ಮಾತ್ರ ಕಣ್ಣು ತುಂಬಿಕೊಳ್ಳುತ್ತಿದ್ದಳು. ಆದರೆ ಇದೇ ಮೊದಲ ಬಾರಿಗೆ ಒಬ್ಬ ಪರಪುರುಷ ತನ್ನ ಬಟ್ಟೆ ಹರಿದು ಹಾಕಿದ್ದನ್ನು ಕಂಡು ಹೆದರಿ ಅಳುತ್ತಿದ್ದಳು. ನಾನೇನು ಮಾಡಿದ್ದೀನಿ ಅವನಿಗೆ? ಅವನು ತಪ್ಪು ಮಾಡಿದ್ದಕ್ಕೆ ಅಲ್ವಾ ಅವನ ಕೆನ್ನೆ ಮೇಲೆ ಹೊಡೆದಿದ್ದು? ಹಾಗಂತ ನನ್ನ ಬಟ್ಟೆ ಹರಿದು ಹಾಕುವಷ್ಟು ಕೋಪನ ಅವನಿಗೆ? ಇಲ್ಲ, ಇನ್ನು ಅವನನ್ನು ನಾನು ಸುಮ್ಮನೆ ಬಿಡಲ್ಲ. ಈ ಕೃತಿ ಏಟು ಕೊಟ್ಟರೆ ಹೇಗಿರುತ್ತೆ ಅನ್ನೋದನ್ನು ಅವನಿಗೆ ತೋರಿಸ್ತೀನಿ ಎಂದು ಕಣ್ಣೀರು ಒರೆಸಿಕೊಂಡು ಮೇಲೆದ್ದ ಕೃತಿ ಸಿಂಕ್ ಹತ್ತಿರ ಹೋಗಿ ತನ್ನ ಮುಖ ತೊಳೆದುಕೊಂಡು ಕನ್ನಡಿಯಲ್ಲಿ ತನ್ನನ್ನು ತಾನು ನೋಡಿಕೊಂಡಳು. ಈ ಕುರ್ತಾಗೆ ದುಪ್ಪಟ ಬೇರೆ ಇರಲಿಲ್ಲ. ಈಗ ಹೇಗೆ ಹೊರಗೆ ಹೋಗಲಿ ನಾನು? ಈ ಸ್ಥಿತಿಯಲ್ಲಿ ಹೊರಗೆ ಹೋದರೆ ಎಲ್ಲರೂ ಕೆಟ್ಟದಾಗಿ ನೋಡಬಹುದು. ಎದೆಯ ಭಾಗದ ತನಕ ಬಟ್ಟೆ ಹರಿದಿದೆ. ಇದನ್ನು ಹೇಗೆ ಮುಚ್ಕೊಳ್ಳಿ ನಾನು ಎಂದು ನೋವಿನಿಂದ ಹೇಳಿಕೊಂಡ ಕೃತಿ ಜೀನ್ಸ್ ಪ್ಯಾಂಟ್ನಲ್ಲಿದ್ದ ತನ್ನ ಮೊಬೈಲ್ ನೆನಪಾಗುತ್ತಿದ್ದ ಹಾಗೆ ಅದನ್ನು ಎತ್ತಿಕೊಂಡು ಪ್ರಿಯಾಳಿಗೆ ಕಾಲ್ ಮಾಡಿದಳು. ಕೃತಿ ನೀರು ಕುಡಿದು ಬರ್ತೀನಿ ಅಂತ ಹೋದವಳು ಅರ್ಧ ಗಂಟೆ ಆದರೂ ಬಂದಿಲ್ಲ. ಎಲ್ಲಿದೆಯಾ ನೀನು? ಫಂಕ್ಷನ್ ಮುಗೀತಿದೆ ಎಂದು ಪ್ರಿಯಾ ಕೇಳಿದಳು. ಪ್ರಿಯಾ, ಅರ್ಜೆಂಟಾಗಿ ಆಡಿಟೋರಿಯಂ ಫ್ಲೋರ್ನಲ್ಲಿರೋ ರೆಸ್ಟ್ ರೂಮ್ ಕಡೆ ಬರೋಕ್ಕಾಗುತ್ತಾ? ಬೇಗ ಬ್ಯಾಗ್ಗಳನ್ನು ತೆಗೆದುಕೊಂಡು ಬಾ, ನಾವು ಇಲ್ಲಿಂದನೇ ಹಾಸ್ಟೆಲ್ಗೆ ಹೋಗೋಣ ಎಂದು ಗಂಭೀರವಾಗಿ ಹೇಳಿದಾಗ ಸರಿ ಎಂದು ಆಡಿಸಿದ ಪ್ರಿಯಾ ಆಡಿಟೋರಿಯಂನಿಂದ ಹೊರಬಂದು ಇವಳನ್ನು ಹುಡುಕಿಕೊಂಡು ರೆಸ್ಟ್ ರೂಮ್ಗೆ ಬಂದಿದ್ದಳು. ಕೃತಿ, ಇದೇನಿದು? ಒಂದು ಕಡೆ ಭುಜದ ಮೇಲಿರೋ ಬಟ್ಟೆ ಹರಿದು ಹೋಗಿದೆ. ಯಾರಾದರೂ ನಿನಗೆ ತೊಂದರೆ ಮಾಡಿದ್ರಾ ಕೃತಿ ಎಂದು ಆತಂಕದಲ್ಲಿ ಕೇಳುತ್ತಾ ಓಡಿ ಬಂದರೆ, ಅವಳು ಹೊದ್ದಿದ್ದ ದುಪ್ಪಟವನ್ನು ಎತ್ತಿಕೊಂಡು ತನ್ನ ಭುಜದ ಮೇಲೆ ಶಾಲು ಹೊದ್ದುಕೊಂಡ ಕೃತಿ ನಡೆದ ಘಟನೆ ಬಗ್ಗೆ ಅಳುತ್ತಾ ಹೇಳಿದಳು. ವಾಟ್? ಅವನು ಇಷ್ಟೊಂದು ಕೀಳ್ಮಟ್ಟಕ್ಕೆ ಇಳಿದಿದ್ದಾನಾ? ನಿನ್ನೆ ವಾಟರ್ ಬಲೂನ್ ಇನ್ಸಿಡೆಂಟ್ ಆಯಿತು, ಇವತ್ತು ಬಣ್ಣ ಹಚ್ಚಿ ಬಟ್ಟೆ ಹರಿದು ಹಾಕಿದ್ದಾನೆ ಅಂದರೆ ಅವನೆಂಥ ನೀಚ ಇರಬಹುದು. ಐ ಆಮ್ ರಿಯಲಿ ಸಾರಿ ಕೃತಿ. ಅವನು ಚೆನ್ನಾಗಿದ್ದಾನೆ ಅಂತ ಅವನ ಹೆಸರು ಹೇಳಿ ನಿಂಗೆ ರೇಗಿಸ್ತಿದ್ದೆ. ಅವನನ್ನು ಸುಮ್ಮನೆ ಬಿಡೋದು ಬೇಡ, ಪ್ರಿನ್ಸಿಪಾಲ್ಗೆ ಕಂಪ್ಲೇಂಟ್ ಕೊಡೋಣ ಎಂದು ಗೆಳತಿಯನ್ನು ಸಮಾಧಾನಿಸಿದಳು. ಇಲ್ಲ ಪ್ರಿಯಾ, ಪ್ರಿನ್ಸಿಪಲ್ಗೆ ಕಂಪ್ಲೇಂಟ್ ಕೊಟ್ಟರೆ ಇನ್ನೂ ತೊಂದರೆ ಕೊಡೋಕ್ಕೆ ಶುರು ಮಾಡ್ತಾನೆ. ಅವನಿಗೆ ನಮ್ಮ ದಾರಿಯಲ್ಲೇ ಬುದ್ಧಿ ಕಲಿಸ್ಬೇಕು. ಅವನು ಇಷ್ಟಕ್ಕೆ ಸುಮ್ಮನಾಗೋನಲ್ಲ. ನಾನು ಮತ್ತೆ ಅವನ ಕೆನ್ನೆಗೆ ಹೊಡೆದಿರೋದನ್ನು ಹಿಡ್ಕೊಂಡು ಅವನು ಮತ್ತಷ್ಟು ನಮಗೆ ತೊಂದರೆ ಕೊಡೋಕ್ಕೆ ನೋಡಬಹುದು. ನಾವದಕ್ಕೆ ಪ್ರತಿಯಾಗಿ ಅವನಿಗೆ ತೊಂದರೆ ಕೊಡಲೇಬೇಕು. ಎಷ್ಟರ ಮಟ್ಟಿಗೆ ತೊಂದರೆ ಕೊಡಬೇಕು ಅಂದರೆ, ಅವನು ಸಾಕಪ್ಪ ಇವ್ರ ಸಹವಾಸ ಅಂತ ಈ ಕಾಲೇಜ್ ಬಿಟ್ಟು ಹೋಗಬೇಕು. ಆ ರೀತಿ ಮಾಡಲಿಲ್ಲ ಅಂದರೆ ನಾನು ಕೃತಿನೇ ಅಲ್ಲ. ನಡಿ ಹಾಸ್ಟೆಲ್ಗೆ ಹೋಗೋಣ ಎಂದು ಕೋಪದಲ್ಲಿ ಹೇಳಿದಾಗ ಸರಿ ಎಂದು ತಲೆಯಾಡಿಸಿದ ಪ್ರಿಯಾ ಗೆಳತಿಯೊಂದಿಗೆ ಕಾಲೇಜಿಂದ ಹೊರಬಂದಳು. ಹಾಸ್ಟೆಲ್ ಕಡೆ ಹೆಜ್ಜೆ ಹಾಕುತ್ತಿದ್ದವರ ಮನಸ್ಸಲ್ಲಿ ಅಭಿರಾಮ್ ಬಗ್ಗೆ ದ್ವೇಷವೇ ತುಂಬಿಕೊಂಡಿತ್ತು. ಕೃತಿಯಂತೂ ತನಗೆ ಈ ಸ್ಥಿತಿ ತಂದವನನ್ನು ಸುಮ್ಮನೆ ಬಿಡುವುದಿಲ್ಲ ಎಂದು ಪಣ ತೊಟ್ಟಿದ್ದಳು. ಮಿಸ್ಸಾದ್ಲು ಇವತ್ತು. ಇಲ್ದಿದ್ರೆ ನನ್ನ ಕೆನ್ನೆ ಹೊಡೆದಿದ್ದಕ್ಕೆ ಅವಳ ಕೈ ಮುರಿದಾಕ್ತಿದ್ದೆ. ಏನು ಅಂದ್ಕೊಂಡಿದ್ದಾಳೆ ಅವಳು? ಅವಳು ಪದೇ ಪದೇ ನನ್ನ ಕೆನ್ನೆ ಮೇಲೆ ಗಂಟೆ ಬಾರಿಸಿದಂತೆ ಹೊಡಿತಿದ್ದಾಳೆ ಎಂದು ಕೋಪದಲ್ಲಿ ಹೇಳಿಕೊಂಡ ಅಭಿರಾಮ್ ವಸಿಷ್ಠ ತಂದೆಯಿಂದ ಕರೆ ಬರುತ್ತಿದ್ದ ಹಾಗೆ ಕ್ಯಾಬಿನ್ ಕಡೆ ಬರುತ್ತಿರುವುದಾಗಿ ಹೇಳಿ ಲಿಫ್ಟ್ ಮೂಲಕ ಅಜ್ಜನ ಕ್ಯಾಬಿನ್ಗೆ ಹೋಗುವನು. ಹೇಗಿದೆಯಾ ಮೊಮ್ಮಗನೆ? ನಿನ್ನನ್ನು ನೋಡಿ ತುಂಬ ದಿನ ಆಗಿತ್ತು. ಮನೆ ಕಡೆ ಇತ್ತೀಚೆಗೆ ಬರ್ತಿಲ್ಲ. ನಮ್ಮನ್ನೆಲ್ಲ ಮರೆತುಬಿಟ್ಟಿದೆಯಾ ಹೇಗೆ ಎಂದು ಕೇಳಿದ ಮಹಾದೇವ್ ವಸಿಷ್ಠ ಅವರು ಚೇರ್ನಿಂದ ಎದ್ದು ಬಂದು ಮೊಮ್ಮಗನನ್ನು ತಬ್ಬಿಕೊಂಡರು. ನಾನೇನು ಚಿಕ್ಕ ಹುಡುಗನ ಅಜ್ಜ, ನೀವೆಲ್ಲ ನೆನಪಾಯಿತು ಅಂತ ಪದೇ ಪದೇ ಮನೆಗೆ ಬರೋಕ್ಕೆ? ನಾನೀಗ ಸ್ಟೂಡೆಂಟ್ ಲೈಫ್ನಲ್ಲಿದ್ದೀನಿ. ನನಗೆ ನನ್ನದೇ ಆದ ಫ್ರೀಡಮ್ ಬೇಕು. ಅದಕ್ಕೆ ನಿಮ್ಮೆಲ್ಲರಿಂದ ದೂರ ಇರೋದು.
ನೀವು ನೋಡಿದ್ರೆ ಎಮೋಷ್ನಲ್ ಆಗಿ ಡೈಲಾಗ್ ಹೊಡಿತಿದ್ದೀರಲ್ಲ. ನನ್ನನ್ನು ಕರೆದಿದ್ದ ಕಾರಣ ಏನು ಎಂದು ಅವರಿಂದ ಬಿಡಿಸಿಕೊಂಡು ಚೇರ್ ಮೇಲೆ ಕೂರುತ್ತಾ ಗತ್ತಿನಲ್ಲಿ ಕೇಳಿದ. ಅಭಿ, ಬಿ ಸೀರಿಯಸ್. ಅಜ್ಜನ ಜೊತೆ ಹೀಗ ಮಾತಾಡೋದು ಎಂದು ಅನಂತ್ ವಸಿಷ್ಠ ಗಂಭೀರವಾಗಿ ಕೇಳಿದರು. ಇಟ್ಸ್ ಓಕೆ ಅನಂತ್, ಎಷ್ಟೇ ಆದರೂ ನಮ್ಮ ಮೊಮ್ಮಗ ಅಲ್ವಾ. ನಮ್ಮದೇ ಕೋಪ, ಹಠ, ಭಾವರಹಿತ ಮಾತುಗಳು ಸಾಮಾನ್ಯ. ಐ ಆಮ್ ವೆರಿ ಪ್ರೌಡ್ ಆಫ್ ಯು ಮೈ ಬಾಯ್. ನೀನು ಎಮೋಷ್ನಲ್ ಆಗಿ ಯಾರ ಜೊತೆ ಕನೆಕ್ಷನ್ ಆಗದೆ ಈ ರೀತಿ ಬೆಳೀತಾ ಇರೋದಕ್ಕೆ. ನಿನಗೆ ಎಷ್ಟು ಹಣ ಬೇಕೋ ಕೇಳು, ನಿನ್ನ ಅಕೌಂಟಿಗೆ ಬಂದು ಬೀಳ್ತಿರುತ್ತೆ. ನಿನ್ನ ಕಾಲೇಜ್ ಲೈಫ್ನ ನೀನು ಹೇಗೆ ಅಂದ್ಕೊಂಡಿದ್ಯಾ ಹಾಗೆ ಎಂಜಾಯ್ ಮಾಡು. ಆನಂತರ ಈ ಸಾಮ್ರಾಜ್ಯ ನಿಂದೆ ಅಲ್ವಾ, ನೀನೇ ನೋಡ್ಕೊಳ್ಬೇಕು ಎಂದು ಗರ್ವದಿಂದ ಮಹದೇವ್ ವಸಿಷ್ಠ ಅವರು ಹೇಳಿದರು. ಅಫ್ಕೋರ್ಸ್ ಅಜ್ಜ, ನಾನು ನೋಡ್ಕೊಳ್ದೆ ಇನ್ಯಾರು ನೋಡ್ಕೊಳ್ತಾರೆ. ಆ ಯೋಗ್ಯತೆ ನಂಗೆ ಮಾತ್ರ ಅಲ್ವಾ ಇರೋದು ಎಂದು ಗರ್ವದಿಂದ ಹೇಳಿದವನು ಗೆಳೆಯರಿಂದ ಕಾಲ್ಸ್ ಬರುತ್ತಿದ್ದ ಕಾರಣ ಮೇಲೆದ್ದು, ಓಕೆ ಡ್ಯಾಡ್, ನನಗೀಗ ಸ್ವಲ್ಪ ಕೆಲಸ ಇದೆ. ನೈಟ್ ಫಸ್ಟ್ ಇಯರ್ ಅವರಿಗೆ ಸ್ವಿಮ್ಮಿಂಗ್ ಪೂಲ್ ಪಾರ್ಟಿ ಅರೇಂಜ್ ಮಾಡಿದ್ದೀವಿ. ಅದರ ಕೆಲಸದ ಕಡೆ ಗಮನ ಕೊಡಬೇಕು. ಸಿ ಯು ಅಜ್ಜ, ಬಾಯ್ ಎಂದು ಹೇಳಿದವನು ಕ್ಯಾಬಿನ್ನಿಂದ ಹೊರಹೋದರೆ ಮೊಮ್ಮಗನ ಗತ್ತಿಗೆ ಎದೆಯುಬ್ಬಿಸಿ ಖುಷಿಪಟ್ಟ ಮಹದೇವ್ ವಸಿಷ್ಠ ಅವರು ತಮ್ಮ ಕಡೆಯವರು ಬರುತ್ತಿದ್ದ ಹಾಗೆ ಗಂಭೀರವಾಗಿ ಅವರೊಂದಿಗೆ ಮಾತುಕತೆ ಶುರು ಮಾಡಿದರು. ಸಂಜೆಯಾಗುತ್ತಿದ್ದ ಹಾಗೆ ವಾರ್ಡನ್ ಮೀಟಿಂಗ್ ಮಾಡಿ ಎಲ್ಲರಿಗೂ ಮಧ್ಯರಾತ್ರಿ ಒಳಗೆ ಹಾಸ್ಟೆಲ್ನಲ್ಲಿರಬೇಕು ಎಂದು ತಿಳಿಸಿ ಹೋಗಿದ್ದರು. ಎಲ್ಲರೂ ಕೂಡ ಸ್ವಿಮ್ಮಿಂಗ್ ಪೂಲ್ ಪಾರ್ಟಿಗೆ ಹೋಗಲು ತಯಾರಾಗಿ ಹಾಸ್ಟೆಲಿಂದ ಹೊರ ಹೋಗುತ್ತಿದ್ದರು. ಏನಾಯಿತು, ಯಾಕೆ ಮಲಗಿದೆಯಾ? ಸ್ವಿಮ್ಮಿಂಗ್ ಪೂಲ್ ಪಾರ್ಟಿಗೆ ಬರಲ್ವಾ ನೀನು ಎಂದು ಸ್ನಾನ ಮಾಡಲು ಹೋಗುತ್ತಿದ್ದ ಕೃತಿ ಮಲಗಿದ್ದ ಗೆಳತಿಯನ್ನು ಕಂಡು ಕೇಳಿದಳು. ವಾಟ್, ನೀನು ಪಾರ್ಟಿಗೆ ಹೋಗಲು ರೆಡಿಯಾಗಿದೆಯಾ? ಆರ್ ಯು ಶೋರ್ ಕೃತಿ ಎಂದು ಆಶ್ಚರ್ಯದಲ್ಲಿ ಕೇಳಿದಳು ಪ್ರಿಯಾ. ಎಸ್, ಅವನು ಯಾವನೋ ನಮಗೆ ತೊಂದರೆ ಮಾಡ್ದ ಅಂತ ಮೂಲೆ ಹಿಡಿದು ಅಳುವ ಜಾಯಮಾನದವಳಲ್ಲ ನಾನು. ನನ್ನ ಬಟ್ಟೆ ಹರಿದ ಅಂತ ಇವತ್ತು ಪಾರ್ಟಿಯಲ್ಲಿ ಬಟ್ಟೆ ಇಲ್ಲದೆ ಬೆತ್ತಲಾಗಿ ನಿಲ್ಲಬೇಕು. ಆ ರೀತಿ ಮಾಡೋಕ್ಕಾದರೂ ನಾವು ಪಾರ್ಟಿಗೆ ಹೋಗಬೇಕು ಅಲ್ವಾ. ಎದ್ದೇಳು, ರೆಡಿಯಾಗು, ನಾನು ಬೇಗ ಸ್ನಾನ ಮುಗಿಸ್ಬರ್ತೀನಿ ಎಂದು ವಾಶ್ರೂಮ್ ಒಳಗೆ ಹೋಗಿ ಬಾಗಿಲು ಹಾಕಿಕೊಂಡಳು. ಕೃತಿ, ಇಷ್ಟು ಕೆಟ್ಟ ಪ್ಲ್ಯಾನ್ ಬೇಡ ಕೃತಿ. ಬೆತ್ತಲೆಗೊಳಿಸೋದು ಅಂದರೆ ಏನು? ಸಾಮಾನ್ಯನಾ? ಬೇಕಾದರೆ ಸ್ವಿಮ್ಮಿಂಗ್ ಪೂಲ್ಗೆ ತಳ್ಳು ಎಂದು ಹೇಳಿದ್ಯಲ್ಲ, ಅದನ್ನು ಮಾಡು. ಆದರೆ ಅಭಿರಾಮ್ ವಸಿಷ್ಠನ್ನ ಕೆಣಕಬೇಡ. ಅವನು ಕಾಲೇಜ್ ಓನರ್ ಮಗ. ನಮ್ಮ ಎಜುಕೇಷನ್ಗೆ ಏನಾದರೂ ತೊಂದರೆ ಆದರೆ ಎಂದು ಪ್ರಿಯಾ ಭಯದಲ್ಲಿ ಹೇಳಿದಳು. ನೀನು ಇದಕ್ಕೆಲ್ಲ ಹೆದರಬೇಡ. ನೀನು ಇದರಲ್ಲಿ ಇನ್ವಾಲ್ವ್ ಆಗ್ತಿಲ್ಲ. ಆ್ಯಂಡ್ ಅವನನ್ನು ಬೆತ್ತಲೆಗೊಳಿಸೋದು ನಾನು ಅಂತ ಗೊತ್ತಾಗೋದೂ ಇಲ್ಲ. ಈ ಕೃತಿ ಫಸ್ಟ್ ಟೈಮ್ ಮಾಸ್ಟರ್ ಪ್ಲ್ಯಾನ್ ಮಾಡಿದಾಳೆ. ಅದನ್ನು ಕಾರ್ಯರೂಪಕ್ಕೆ ತಂದೇ ತರ್ತಾಳೆ ಎಂದು ಸ್ನಾನ ಮಾಡುತ್ತಲೇ ಹೇಳಿದವಳು ಟವಲ್ ಸುತ್ತಿಕೊಂಡು ಹೊರಬಂದಿದ್ದಳು. ಅಷ್ಟೊತ್ತಿಗೆಲ್ಲ ರೆಡಿಯಾಗಿ ಕುಳಿತಿದ್ದ ಪ್ರಿಯಾ ಅವಳನ್ನೇ ಭಯದಲ್ಲಿ ನೋಡುತ್ತಿದ್ದರೆ, ಶಾಂತಿಯ ಸಂಕೇತದಂತೆ ಬಿಳಿ ಬಣ್ಣದ ಗೌನ್ ಧರಿಸಿ ಸ್ಟೈಲಿಶ್ ಆಗಿ ರೆಡಿಯಾದ ಕೃತಿ ಗೆಳತಿಯ ಕಡೆ ಹೊರಡೋಣ ಎನ್ನುವಂತೆ ನೋಡಿ, ನಡಿ ಪ್ರಿಯಾ ಹೋಗೋಣ ಎಂದು ಹೇಳಿದವಳು ಅವಳ ಕೈ ಹಿಡಿದು ಕ್ಯಾಂಪಸ್ ಒಳಗೆ ಇರುವ ಪಾರ್ಟಿ ಹಾಲ್ನತ್ತ ಹೋದಳು. ಪಾರ್ಟಿ ಹಾಲ್ ಪ್ರವೇಶಿಸಿದ ಕೃತಿ ಒಮ್ಮೆ ತನ್ನ ಮೇಲೆ ಬಿದ್ದ ಲೈಟ್ಗಳ ಹಾವಳಿಗೆ ಕಣ್ಣು ಮುಚ್ಚಿಕೊಂಡಳು. ಕನ್ನಡಕ ಹಾಕಿರದ ಕಾರಣ ಒಮ್ಮೆಲೆ ಬೀಳುತ್ತಿದ್ದ ಲೈಟ್ಗಳು ಕಣ್ಣೆಲ್ಲ ಉರಿಯಲು ಶುರುವಾದಾಗ ವ್ಯಂಗ್ಯ ನಗುನಗುತ್ತಾ ಪ್ರತ್ಯಕ್ಷನಾದ ಅಭಿರಾಮ್ ಗೆಳೆಯರ ಕಡೆ ಸನ್ನೆ ಮಾಡಿದಾಗ ಲೈಟ್ ಆಫ್ ಆಯಿತು. ವೆಲ್ಕಮ್ ಟು ಹೆಲ್ ಸೋಡಾ. ಬೆಳಗ್ಗೆ ನನಗೆ ಹೊಡೆದೆ ಅಲ್ವಾ, ಇವತ್ತು ಪಾರ್ಟಿಯಲ್ಲಿ ನಿನ್ನ ಲಿಪ್ಲಾಕ್ ಮಾಡ್ತೀನಿ. ಅದು ಎಲ್ಲರ ಮುಂದೆ ಆ ರೀತಿ ಮಾಡಲಿಲ್ಲ ಅಂದರೆ ನಾನು ಅಭಿರಾಮ್ ವಸಿಷ್ಠನೇ ಅಲ್ಲ ಎಂದು ಅವಳಿಗೆ ಮಾತ್ರ ಕೇಳಿಸುವಂತೆ ಹೇಳಿದವನು ತನ್ನನ್ನು ಕೋಪದಲ್ಲಿ ನೋಡಿ ಮುಂದೆ ಹೋಗಲು ನೋಡಿದವಳ ಕೈ ಹಿಡಿದು ಎಳೆದುಕೊಳ್ಳಲು ನೋಡಿದರೆ ತಪ್ಪಿಸಿಕೊಂಡ ಕೃತಿ ಪ್ರಿಯಾಳೊಂದಿಗೆ ಮುಂದೆ ಹೋದಳು. ಇದೇನೇ, ಒಳಗೆ ಬರ್ತಿದ್ದ ಹಾಗೆ ತನ್ನ ಗೇಮ್ ಶುರು ಮಾಡಿದ್ದಾನೆ ಇವನು. ನೀನೇನು ಮಾಡ್ತೀಯಾ? ನಿಮ್ಮಿಬ್ಬರನ್ನ ನೋಡ್ತಿದ್ರೆ ನಿಜವಾಗ್ಲೂ ಭಯವಾಗ್ತಿದೆ ಕಣೆ ನನಗೆ ಎಂದು ಪ್ರಿಯಾ ಗಾಬರಿಯಲ್ಲಿ ಹೇಳಿದಳು. ಹೆದರಬೇಡ, ಅವನಿವತ್ತು ನನಗೆ ಟಕ್ಕರ್ ನೀಡಲೇಬೇಕು ಅಂತ ಸಿದ್ಧವಾಗಿ ಬಂದಿದ್ದಾನೆ. ಅಂದಮೇಲೆ ನಾನು ಸುಮ್ಮನಿರ್ತೀನಾ? ನೀನು ಹೋಗಿ ನಮ್ಮ ಕ್ಲಾಸ್ನವ್ರ ಜೊತೆ ಇರು, ಬರ್ತೀನಿ ನಾನು ಎಂದು ಹೇಳಿದ ಕೃತಿ ಪ್ರಿಯಾ ಅಲ್ಲಿಂದ ಹೋಗುತ್ತಿದ್ದ ಹಾಗೆ ತನ್ನ ಪ್ಲ್ಯಾನ್ ಎಕ್ಸಿಕ್ಯೂಟ್ ಮಾಡಲು ಅಭಿರಾಮ್ ವಸಿಷ್ಠನನ್ನು ಹುಡುಕಾಡಿದಳು.
ಆಗ ತಾನೇ ಪಾರ್ಟಿಗೆ ಬಂದು ಸೇರುತ್ತಿದ್ದ ಮೊದಲ ವರ್ಷದ ವಿದ್ಯಾರ್ಥಿಗಳೆಲ್ಲ ವೆಯ್ಟರ್ ಸರ್ವ್ ಮಾಡುತ್ತಿದ್ದ ಡ್ರಿಂಕ್ಸ್ ಹಿಡಿದು ಹಾಡಿಗೆ ತಕ್ಕನಾಗಿ ಮೈಕುಣಿಸುತ್ತಾ ಇದ್ದರು. ಹುಡುಗಿಯರ ಕಣ್ಣಿಗೆ ಹಾಟ್ ಫೇವರೇಟ್ ಆಗಿದ್ದ ಅಭಿರಾಮ್ ವಸಿಷ್ಠ ಬಿಳಿ ಬಣ್ಣದ ಸೂಟ್ನಲ್ಲಿ ಗಂಧರ್ವಲೋಕದ ರಾಜನಂತೆ ಕಾಣುತ್ತಿದ್ದ. ತನ್ನ ಗೆಳೆಯರೊಂದಿಗೆ ಮಾತನಾಡುತ್ತಾ ನಿಂತಿದ್ದವನು ತನ್ನತ್ತಲೇ ಬರುತ್ತಿದ್ದ ಕೃತಿಯನ್ನು ನೋಡಿ ಹುಬ್ಬೇರಿಸಿದ. ಅಭಿ, ನಿನ್ನ ಹಕ್ಕಿ ಬರ್ತಿದೆ, ನೋಡ್ತಾ ಇರು, ಅವಳು ಡೈರೆಕ್ಟಾಗಿ ನೆಲದ ಮೇಲೆ ಬೀಳಬೇಕು, ಆ ರೀತಿ ಮಾಡ್ತೀವಿ ಎಂದು ಹೇಳಿದವರು ಕೃತಿಗೆ ಕಾಣದಂತೆ ನೆಲದ ಮೇಲೆ ಬಣ್ಣದ ಗೋಲಿಗಳನ್ನು ಬಿಟ್ಟರೆ, ಎತ್ತಲೋ ನೋಡುತ್ತಾ ಬರುತ್ತಿದ್ದ ಕೃತಿ ಕಾಲಿಗೆ ಸಿಕ್ಕ ಗೋಲಿಗಳಿಗೆ ಎಡವಿ ಇನ್ನೇನು ಮುಖ ಅಪ್ಪಚ್ಚಿಯಾಗುವಂತೆ ಡ್ಯಾನ್ಸ್ ಫ್ಲೋರ್ ಮೇಲೆ ಬೀಳಬೇಕು. ಅಷ್ಟೊತ್ತಿಗೆ ಅವಳು ಬೀಳದಂತೆ ಅವಳ ನಡುಬಳಿಸಿ ಹಿಡಿದುಕೊಂಡ ಅಭಿರಾಮ್ ವಸಿಷ್ಠ ಕನ್ನಡಕ ಹಾಕದ ಅವಳ ಕಣ್ಣುಗಳನ್ನು ಕಂಡು ಕಳೆದು ಹೋಗಿದ್ದ. ಬಿದ್ದೇ ಬಿಟ್ಟೆ ಎನ್ನುವ ಭಯದಲ್ಲಿದ್ದ ಕೃತಿ ಯಾರೋ ತನ್ನನ್ನು ಬಿಗಿಯಾಗಿ ಹಿಡಿದುಕೊಂಡಿರುವ ಅನುಭವವಾಗುತ್ತಿದ್ದ ಹಾಗೆ ನಿಧಾನವಾಗಿ ಕಣ್ಬಿಟ್ಟು ನೋಡಿದಳು. ನೀನಾ? ಇದೆಲ್ಲ ನಿಂದೇ ಪ್ಲಾನ್ ಅಲ್ವಾ ಎಂದು ಅವನ ತೋಳಲ್ಲೇ ಇದ್ದುಕೊಂಡು ಕೋಪದಲ್ಲಿ ಕೇಳಿದಳು. ನಾನು ಇಷ್ಟೊಂದು ಚೀಪಾಗಿ ಮಾಡಲ್ಲ, ನಂದೇನಿದ್ರೂ ನೇರ ಯುದ್ಧ ಎಂದು ಹಲ್ಲು ಕಚ್ಚಿ ಕೋಪದಲ್ಲಿ ಹೇಳಿದವ ಒಮ್ಮೆಲೆ ಅವಳನ್ನು ತನ್ನ ಭುಜದ ಮೇಲೆ ಹಾಕಿಕೊಂಡು ಸ್ವಿಮ್ಮಿಂಗ್ ಪೂಲ್ನತ್ತ ಹೆಜ್ಜೆ ಹಾಕಿದ. ಸ್ವಿಮ್ಮಿಂಗ್ ಪೂಲ್ ಸುತ್ತ ಪಾರ್ಟಿ ಮಾಡುತ್ತಿದ್ದ ಎಲ್ಲರೂ ಅಭಿರಾಮ್ ವಸಿಷ್ಠ ಒಂದು ಹುಡುಗಿಯನ್ನು ಹೊತ್ತುಕೊಂಡು ಬರುತ್ತಿರುವುದನ್ನು ಕಂಡು ಆಘಾತಗೊಂಡರು. ಅಯ್ಯೋ ಕಾಡೆಮ್ಮೆ, ಬಿಡೋ ನನ್ನನ್ನು, ಎಷ್ಟು ಧೈರ್ಯ ನಿಂಗೆ ನನ್ನನ್ನು ಈ ರೀತಿ ಎತ್ಕೊಂಡು ಹೋಗೋಕೆ, ಬಿಡು ಎಂದು ಕಿರುಚಾಡುತ್ತಿದ್ದ ಕೃತಿ ಅವನ ಬೆನ್ನ ಮೇಲೆಲ್ಲ ರಪರಪನೆ ಹೊಡೆಯುತ್ತಿದ್ದರೆ ತನಗೆ ಅವಳ ಯಾವುದೇ ಏಟು ಕೂಡ ಸೋಕುತ್ತಿಲ್ಲ ಎನ್ನುವಂತೆ ಹೆಜ್ಜೆ ಹಾಕುತ್ತಿದ್ದ ಅಭಿರಾಮ್ ವಸಿಷ್ಠ ಸ್ವಿಮ್ಮಿಂಗ್ ಪೂಲ್ ಬಳಿ ಬಂದು ನಿಂತಿದ್ದ. ತನ್ನ ಅಷ್ಟೂ ಶಕ್ತಿಗಳನ್ನು ಉಪಯೋಗಿಸಿ ಕಾಲಿನಿಂದ ಅವನ ಹೊಟ್ಟೆಗೆ ಒದ್ದ ಕೃತಿ ಕೆಳಗೆ ಜಾರಲು ಅವಳ ಹೊಡೆತದಿಂದ ಹೆಜ್ಜೆ ತಡವರಿಸಿದ ಅಭಿರಾಮ್ ಅವಳೊಂದಿಗೆ ಸ್ವಿಮ್ಮಿಂಗ್ ಪೂಲ್ ಒಳಗೆ ಬಿದ್ದಿದ್ದ. ಇದನ್ನಂತೂ ಯಾರೂ ಸಹ ನಿರೀಕ್ಷಿಸಲಿಲ್ಲ. ಮೊದಲ ವರ್ಷದ ವಿದ್ಯಾರ್ಥಿಗಳಿಗೆ ಸ್ವಿಮ್ಮಿಂಗ್ ಪೂಲ್ ಪಾರ್ಟಿ ಅರೇಂಜ್ ಮಾಡಿದ್ದ ಸೀನಿಯರ್ಸ್ಗಳೆಲ್ಲ ಸ್ವಿಮ್ಮಿಂಗ್ ಪೂಲ್ ಒಳಗೆ ಬಿದ್ದ ಜೋಡಿಯನ್ನು ಕಂಡು ತಲೆ ಮೇಲೆ ಕೈ ಹೊತ್ತಿದ್ದರು. ಇಬ್ಬರಿಗೂ ಸಹ ಇದು ಅನಿರೀಕ್ಷಿತ. ನೀರಿನಲ್ಲಿ ಮುಳುಗಿ ಮೇಲೆದ್ದು ಏದುಸಿರು ಬಿಡುತ್ತಾ ಕೋಪದಲ್ಲಿ ನೋಡಿಕೊಂಡರು. ಯು ಬ್ಲಡಿ, ಹೌ ಡೇರ್ ಯು, ನನಗೆ, ಈ ಅಭಿರಾಮ್ ವಸಿಷ್ಠನಿಗೆ ಕಾಲ್ನಲ್ಲೊದ್ದು ಸ್ವಿಮ್ಮಿಂಗ್ ಪೂಲ್ಗೆ ತಳ್ತೀಯಾ ಎಂದು ಈಜು ಹೊಡೆಯುತ್ತಾ ಅವಳ ಬಳಿ ಹೋದವನು ಅವಳ ಕೂದಲನ್ನು ಮುಷ್ಟಿಯಲ್ಲಿ ಹಿಡಿದು ತನ್ನತ್ತ ಎಳೆದುಕೊಂಡರೆ ಕೋಪಗೊಂಡ ಕೃತಿ ಅವನನ್ನೇ ಕೆಂಪು ಕಂಗಳಲ್ಲಿ ದಿಟ್ಟಿಸಿ ನೋಡಿದಳು. ಮತ್ತೆ ನೀನು ಮಾಡಿದ ಸರಿನಾ? ಬೆಳಗ್ಗೆ ನನ್ನ ಡ್ರೆಸ್ ಹರಿದಾಕ್ದೆ, ಈಗ ಸ್ವಲ್ಪ ಹೊತ್ತಿನ ಮುಂಚೆ ಪಾರ್ಟಿ ಹಾಲ್ ಒಳಗೆ ಬರುತ್ತಿದ್ದ ಹಾಗೆ ಲಿಪ್ ಲಾಕ್ ಮಾಡ್ತೀನಿ ಅಂತ ಹೇಳಿದೆ. ಇದಕ್ಕೆಲ್ಲ ನಿಂಗೆಷ್ಟು ಡೇರಿತ್ತೋ? ಹುಡುಗರು ನೀವೇನೇ ಮಾಡಿದರೂ ಸರಿ, ಹುಡುಗಿಯರು ನಾವೇನಾದರೂ ಸಣ್ಣದಾಗಿ ಮಾಡಿದರೆ ಅದೇ ದೊಡ್ಡದಾಗಿ ಕಾಣುತ್ತೆ ಅಲ್ವಾ? ಮುಚ್ಚಲೋ ಬಾಯ್ನ. ಇನ್ನೊಂದು ಸಲ ನನ್ನನ್ನು ಕೆಣಕಿದ್ರೆ ಏನಾಗಿತ್ತೆ ಅನ್ನೋದಕ್ಕೆ ಸಣ್ಣ ಟ್ರೈಲರ್ ಇದು. ಪೂರಾ ಪಿಕ್ಚರ್ ಇನ್ನು ಕಾಲೇಜ್ ಮುಗಿಯೋ ತನಕ ಬಾಕಿ ಇದೆ ಎಂದು ಕೋಪದಲ್ಲಿ ಹೇಳಿದಳು. ಏನೇ, ನಿನ್ನನ್ನು ನೀನು ದೊಡ್ಡ ಪುಲನ್ ದೇವಿ ಅಂತ ಅಂದ್ಕೊಂಡಿದೀಯಾ? ಹುಡುಗರು ಸರಿಸಮವಾಗಿ ಹೋರಾಡ್ತೀಯಾ? ಹೆಣ್ಣು ನೀನು, ನಿನ್ನ ಕೈಯಲ್ಲಿ ಏನು ಮಾಡೋಕ್ಕಾಗುತ್ತೆ? ನಾವು ಹುಡುಗರು ಏನಾದರೂ ಮಾಡಿದರೆ ಅದನ್ನು ಮಾಡಿಸ್ಕೊಂಡು ಮೌನವಾಗಿ ಒಂದು ಮೂಲೆಯಲ್ಲಿ ಬಿದ್ದಿರ್ತೀರ. ಹಿಂತಿರುಗಿ ನಮಗೆ ಟಕ್ಕರ್ ಕೊಡೋಕ್ಕಾಗುತ್ತಾ? ನಿಮಗೆ ಆ ಯೋಗ್ಯತೆ ಇದೆಯಾ? ನಿಮಗೆ ನಾನು ಎಷ್ಟು ಸಿನಿಮಾ ಸೀರಿಯಲ್ಗಳಲ್ಲಿ ನೋಡಿಲ್ಲ. ಹೀರೋ ಏನಾದರೂ ಕಿಸ್ ಮಾಡಿದರೆ ಸಾಕು, ಆ ಕ್ಷಣಕ್ಕೆ ಅದನ್ನು ಅನುಭವಿಸಿ ನಂತರ ಏನೋ ಭೂಕಂಪವೇ ಆದಂತೆ ಅಳುತ್ತಾ ಒಂದು ಮೂಲೆಯಲ್ಲಿ ಕೂತಿರ್ತೀರ. ನಿಮ್ಮ ಹುಡುಗಿರ ಬಗ್ಗೆ ನಂಗೆ ಗೊತ್ತಿಲ್ವಾ? ಎಲ್ಲ ಡ್ರಾಮಾ ಕ್ವೀನ್ಸ್. ಮತ್ತೆ ಅಟೆನ್ಷನ್ಗೋಸ್ಕರ ಹುಡುಗರು ನಿಮ್ಮ ಹಿಂದೆ ಅಲಿಬೇಕು ಎಂದು ಬಯಸುವ ಹುಡುಗಿಯರು ನೀವು ಎಂದು ಅವಳ ಕೂದಲನ್ನು ಮತ್ತಷ್ಟು ಬಿಗಿಯಾಗಿ ಹಿಡಿದು ಹೇಳಿದನು. ಅಲ್ಲ, ಸಿನಿಮಾ ಕಾದಂಬರಿಗಳಲ್ಲಿ ಆ ಸಾಧು ಹುಡುಗಿಯರು ಹೀರೋ ಕೈಯಲ್ಲಿ ಏನಾದರೂ ಮಾಡಿಸ್ಕೊಳ್ತಾರೆ ಅಂತ ಅದನ್ನು ನಂಬ್ಕೊಂಡು ನಿಜ ಜೀವನದಲ್ಲಿ ಇದನ್ನೆಲ್ಲ ಪ್ರಾಕ್ಟಿಕಲಾಗಿ ಮಾಡಲು ಬರ್ತಿದ್ಯಲ್ಲ, ನೀನು ದಡ್ಡನೋ ಇಲ್ಲ ಪೆದ್ದನೋ? ನನ್ನನ್ನೇನು ಸೀರಿಯಲ್ ಹೀರೋಯಿನ್ ಅಂತ ಅಂದ್ಕೊಂಡಿದೀಯಾ? ನಿಜ ಜೀವನದ ಹುಡುಗಿ ನಾನು. ನಂಗೆ ಯಾವನಾದರೂ ಏನೇ ಅಂದರೆ ಏನಲ್ಲೋ ಅಂತ ಹೇಳೋ ಜಾತಿಯವಳು ನಾನು. ಬಿಡು ನನ್ನ ಕೈನ, ನನ್ನ ಕೂದಲೇನೋ ನಿನ್ನಪ್ಪನ ಸ್ವತ್ತು ಅಂತ ತಿಳಿದಿದೆಯಾ?
ಮಾತೆತ್ತಿದ್ರೆ ನನ್ನ ಕೂದಲನ್ನು ಬಿಗಿಯಾಗಿ ಹಿಡಿಯೋಕೆ ಎಂದು ಅವನ ಕೈ ಕಚ್ಚಿದ ಕೃತಿ ಅವನ ಗಲ್ಲದ ಮೇಲೆ ತನ್ನ ಕರಾಟೆ ಕಿಕ್ ಹೊಡೆದು ತನ್ನ ಕೂದಲನ್ನು ಬಿಡಿಸಿಕೊಂಡಿದ್ದಳು. ನಾನೇನು ಸೀರಿಯಲ್ ಕಥೆ ಕಾದಂಬರಿಗಳಲ್ಲಿ ತೋರಿಸುವಂತಹ ಸಾಧು ಹೀರೋಯಿನ್ ಅಲ್ಲ. ಹೀರೋ ಅಥವಾ ವಿಲನ್ ತನ್ನ ಕೂದಲನ್ನು ಮುಷ್ಟಿಯಲ್ಲಿ ಹಿಡಿದು ಬಿಗಿ ಮಾಡಿದ ತಕ್ಷಣ ಬಿಡಿಸ್ಕೊಳ್ಳೋಕ್ಕಾಗದೆ ಅವ್ರಿಗೆ ಸೋತು ಶರಣಾಗೋಕೆ ಟಿಪಿಕಲ್ ಹೀರೋಯಿನ್ ಏನಲ್ಲ ಕೃತಿ, ನಾನು ಅಸಾಮಾನ್ಯ ಕೃತಿ ಎಂದಿದ್ದಳು. ಯು ಈಡಿಯಟ್, ನನ್ನ ಗಲ್ಲಕ್ಕೆ ಏಟಾಗುವಂತೆ ಮಾಡ್ತೀಯಾ, ನಿನ್ನನ್ನು ಬಿಡಲ್ಲ ಕಣೆ ಎಂದು ಈಜಿ ಹೋಗುತ್ತಿದ್ದವಳ ಸರಿಸಮಕ್ಕೆ ಈಜುತ್ತಾ ಅವಳ ನಡು ಹಿಡಿದು ತನ್ನತ್ತ ಎಳೆದುಕೊಂಡವನು ಅವಳ ಕೆನ್ನೆಯನ್ನು ಬಿಗಿಯಾಗಿ ಹಿಡಿದು ಇನ್ನೇನು ಅವಳ ಲಿಪ್ ಲಾಕ್ ಮಾಡಬೇಕು ಅಷ್ಟೊತ್ತಿಗೆ ತನ್ನ ಕೈಗಳ ಸಹಾಯವನ್ನು ಉಪಯೋಗಿಸಿದ ಕೃತಿ ನೀರನ್ನು ಅವನ ಮುಖದ ಮೇಲೆ ಎರಚಿದಳು. ಕಣ್ಣಿಗೆ ಚುಚ್ಚಿದ ನೀರಿನ ಹನಿಗಳಿಗೆ ಕಣ್ಣು ಮುಚ್ಚಿಕೊಂಡವನು ಅಮ್ಮ ಎಂದು ನೋವಿನಿಂದ ಕೂಗಿಕೊಂಡಾಗ ಅವನನ್ನೇ ಕೋಪದಲ್ಲಿ ದಿಟ್ಟಿಸಿ ನೋಡುತ್ತಿದ್ದ ಕೃತಿ ಎಚ್ಚೆತ್ತು ಅವನಿಗೆ ತನ್ನಿಂದ ಎಲ್ಲಿ ನೋವಾಯಿತೋ ಎನ್ನುವ ಭಯದಲ್ಲಿ ಅವನ ಅತಿ ಸನಿಹಕ್ಕೆ ಹೋದವಳು ಅವನ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ಕಣ್ರೆಪ್ಪೆಗಳನ್ನು ಬಿಡಿಸುತ್ತಾ ಗಾಳಿ ಊದಿದಳು. ಹೇ ವಿಲನ್, ಕಣ್ಣಿಗೇನಾಯ್ತು? ಐಮ್ ಸಾರಿ, ಏನಾದರೂ ಏಟಾಯ್ತಾ ನಿಂಗೆ? ಇಲ್ಲಿ ಕಣ್ಬಿಡು ಎಂದು ಮೆಲ್ಲಗೆ ಕೇಳುತ್ತಾ ಗಾಳಿ ಊದಿದ ಕೃತಿ ಅವನ ಕಣ್ಣಿಗೆ ವಿಶೇಷವಾಗಿ ಕಂಡಿದ್ದಳು. ಮೊದಲ ಬಾರಿಗೆ ತನ್ನ ಅತಿ ಸನಿಹಕ್ಕೆ ಬಂದಿರುವ ಹೆಣ್ಣೊಬ್ಬಳನ್ನು ನೋಡಿದ ಅಭಿರಾಮ್ ವಸಿಷ್ಠ ಅವಳ ಕಣ್ಣುಗಳನ್ನು ನೋಡುತ್ತಿದ್ದ. ಅವಳನ್ನು 3-4 ಬಾರಿ ಹತ್ತಿರದಿಂದ ನೋಡಿದ್ದರೂ ಕೂಡ ಹೆಚ್ಚಾಗಿ ಅವಳ ಕಣ್ಣನ್ನು ಸರಿಯಾಗಿ ಗಮನಿಸಿರಲಿಲ್ಲ. ಯಾವಾಗಲೂ ಆ ಕಂಗಳು ಮರೆಯಾಗಿರುವಂತೆ ಅವಳ ಕನ್ನಡಕ ಅಲ್ಲಿರುತ್ತಿತ್ತು. ಆದರೆ ಕನ್ನಡಕ ಇಲ್ಲದೆ ಆ ಮೀನಿನಂತಹ ಕಂಗಳನ್ನು ನೋಡಿ ಕಳೆದು ಹೋದವನು ಅವಳ ಕಾಳಜಿಯುತ ಮಾತಿಗೆ ನೋವೇನೂ ಆಗಿಲ್ಲ ಎನ್ನುವಂತೆ ತಲೆಯಾಡಿಸಿದ. ಮುಂದುವರಿಯುವುದು. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.